ದೆಹಲಿಯಿಂದ ಬೆಂಗಳೂರಿನತ್ತ ಹೊರಟಿದ್ದಾರೆ ರೆಬಲ್ ಟೀಮ್. ಶಾಸಕ ಯತ್ನಾಳ್ ಅವರನ್ನ ಹೊರತುಪಡಿಸಿ ಉಳಿದವರು ವಾಪಸ್ ಆಗ್ತಾ ಇದ್ದಾರೆ. ಈಗ ದೆಹಲಿಯಿಂದ ಬೆಂಗಳೂರಿನತ್ತ ಹೊರಟಿರೋದು ರೆಬಲ್ ಟೀಮ್. ಶಾಸಕ ಯತ್ನಾಳ್ ಅವರು ದೆಹಲಿಯಲ್ಲೇ ಇದ್ದಾರೆ. ಅವರನ್ನ ಬಿಟ್ಟು ಉಳಿದವರು ಬೆಂಗಳೂರಿಗೆ ಪ್ರಯಾಣ. ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ ರೆಬಲ್ ನಾಯಕರು. ವೈಯಕ್ತಿಕ ಕೆಲಸದ ನಿಮಿತ್ತ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅರವಿಂದ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಸಿದ್ದೇಶ್ವರ್ ಪ್ರಯಾಣ. ಮಧ್ಯಾಹ್ನ 3:30 ವಿಮಾನದಲ್ಲಿ ತೆರಳಲಿದ್ದಾರೆ ಲೀಡರ್ಸ್. 4 ದಿನದಿಂದ ದೆಹಲಿಯಲ್ಲೇ ಇಷ್ಟೂ ಜನ ನಾಯಕರುಗಳು ಕೂಡ ಬೀಡು ಬಿಟ್ಟಿದ್ರು. ಈಗ ದೆಹಲಿಯಿಂದ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತ್ರ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ಏನೋ ವೈಯಕ್ತಿಕ ಕೆಲಸ, ಆ ಕೆಲಸದ ನಿಮಿತ್ತ ದೆಹಲಿಯಲ್ಲೇ ಇದ್ದಾರೆ. ಯತ್ನಾಳ್ ಅವರನ್ನ ಹೊರತುಪಡಿಸಿದಂತೆ ಉಳಿದ ನಾಯಕರುಗಳು ಈಗ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸ್ತಾ ಇರೋದು. ಮಧ್ಯಾಹ್ನ 3:30ಕ್ಕೆ ಫ್ಲೈಟ್ ಇದೆ. 3:30ಕ್ಕೆ ಹೊರಡ್ತಾರೆ. 4 ದಿನದಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ನವದೆಹಲಿಯ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ಸಂತೋಷ್, ಬೆಂಗಳೂರಿನತ್ತ ಹೊರಟಿರೋದು ಈಗ ರೆಬಲ್ ಟೀಮ್. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತ್ರ ದೆಹಲಿಯಲ್ಲೇ ಇದ್ದಾರೆ. ಏನಿರಬಹುದು ಕೆಲಸ? ಏನಾದರೂ ಪರ್ಸನಲ್ ಕೆಲಸನಾ ಏನು? ಪೂರ್ಣಿಮಾ, ಪ್ರಮುಖವಾಗಿ ಕಳೆದ 4 ದಿನಗಳಿಂದಲೂ ಕೂಡ ದೆಹಲಿಗೆ ಯತ್ನಾಳ್ ಟೀಮ್ ಕೆಲವೊಂದಿಷ್ಟು ಮಹತ್ವದ ವರದಿಗಳನ್ನ ಕೇಂದ್ರ ಸರ್ಕಾರದ ಜೆಪಿಸಿ ಸಮಿತಿಗೆ ಸಲ್ಲಿಸುವಂತ ನಿಟ್ಟಿನಿಂದಾಗಿ ಆಗಮಿಸಿತ್ತು. ಜೊತೆಗೆ ಕೆಲವೊಂದಿಷ್ಟು ರಾಜಕೀಯ ಕೆಲಸವನ್ನು ಕೂಡ ಇಲ್ಲಿ ಕೇಂದ್ರದ ನಾಯಕರನ್ನ ಭೇಟಿಯಾಗುವಂತ ನಿಟ್ಟಿನಿಂದಾಗಿ ಆಗಮಿಸಿದಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ವಕ್ಫ್ಗೆ ಸಂಬಂಧಪಟ್ಟಂತೆ ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಅವರನ್ನ ಭೇಟಿಯಾದ ಬಳಿಕ ಮತ್ತೆರಡು ದಿನಗಳ ಕಾಲ ದೆಹಲಿಯಲ್ಲಿ ಬೀಡು ಬಿಟ್ಟು ರಾಜಕೀಯವಾಗಿ ಮತ್ತಷ್ಟು ಸಭೆಗಳನ್ನ ನಡೆಸಿದ ಬಳಿಕ ಅಂತಿಮವಾದಂತ ನಿರ್ಣಯವನ್ನ ಈಗ ತೆಗೆದುಕೊಳ್ಳೋದಕ್ಕೆ ಯತ್ನಾಳ್ ಟೀಮ್ ಮುಂದಾಗಿದ್ದು ಇವತ್ತು ಮಧ್ಯಾಹ್ನ 3:30 ವಿಮಾನದಲ್ಲಿ ಬೆಂಗಳೂರಿಗೆ ತೆರಳುತ್ತಾ ಇರುವಂತದನ್ನಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ ಯತ್ನಾಳ್ ಅವರಿಗೆ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂತ ನಾನಾ ಸಭೆಗಳು ಹಾಗೂ ವಕೀಲರ ಭೇಟಿಗಾಗಿ ದೆಹಲಿಯಲ್ಲಿ ಯತ್ನಾಳ್ ಉಳಿದುಕೊಂಡಿದ್ದು ಬಹುಶಃ 1-2 ದಿನಗಳ ಬಳಿಕ ವಾಪಸ್ ಬೆಂಗಳೂರಿಗೆ ತೆರಳುವಂತ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡುವುದು. ಉಳಿದಂತೆ ಜೆಪಿಸಿ ಅಧ್ಯಕ್ಷರ ಯಶಸ್ವಿ ಭೇಟಿಯ ಬಳಿಕ ಇದೀಗ ಬೆಂಗಳೂರಿಗೆ ಯತ್ನಾಳ್ ಟೀಮ್ ತೆರಳುತ್ತಾ ಇದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.